ಪುನಾರಚನೆಗೆ ಮುಹೂರ್ತ ಫಿಕ್ಸ್. ನವೆಂಬರ್ 20ರ ಬಳಿಕ ಬದಲಾಗುತ್ತಾ ಸಚಿವ ಸಂಪುಟ. ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಈಗಾಗಲೇ ಸಂಪುಟ ಪುನಾರಚನೆ ಆಗಬೇಕು ಅನ್ನೋದರ ಜೊತೆಗೆ ಆಗೇ ಆಗತ್ತೆ ಅನ್ನುವಂಥದ್ದು. ಆ ಕಾರಣಕ್ಕಾಗಿಯೇ ಯಾರ್ಯಾರು ಆಕಾಂಕ್ಷಿಗಳಿದ್ದಾರೆ ಅವರೆಲ್ಲರೂ ಕೂಡ ಲಾಬಿಯನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಸಿದ್ದರಾಮಯ್ಯ ಅವರು ಕೂಡ ಅದರ ಸುಳಿವನ್ನ ಕೊಟ್ಟಿದ್ದಾರೆ. ನವೆಂಬರ್ 20ರ ಬಳಿಕ ಬದಲಾಗತ್ತಾ ಸಚಿವ ಸಂಪುಟ. ಸಿಎಂ ಪಟ್ಟದ ಚರ್ಚೆ ನಡೀತಾ ಇರುವಂತಹ ಈ ಸಂದರ್ಭದಲ್ಲೇ ಸಂಪುಟ ಪುನಾರಚನೆಗೆ ಮುಹೂರ್ತವನ್ನ ನಿಗದಿಪಡಿಸಲಾಯ್ತಾ? ಹಾಗಾದ್ರೆ ಮುಹೂರ್ತ ನಿಗದಿಪಡಿಸಿದ್ದಾದ್ರೆ ಯಾವಾಗ? ಈಗಾಗಲೇ ಬಿಹಾರ ಚುನಾವಣೆ ಆದ ನಂತರ ಸಂಪುಟ ಪುನಾರಚನೆ ಆಗೇ ಆಗತ್ತೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಹಾಗಾದ್ರೆ ಪುನಾರಚನೆ ಫಿಕ್ಸ್ ಆಗಿದೆ. ಯಾವ ರೀತಿಯಾಗಿ ಪುನಾರಚನೆ ಆಗತ್ತೆ, ಯಾವೆಲ್ಲ ಅಂಶಗಳು, ಯಾವೆಲ್ಲ ಮಾನದಂಡಗಳು ಇಲ್ಲಿ ಇರುತ್ತೆ ಅನ್ನೋದನ್ನ ನಾವು ಗಮನಿಸ್ತಾ ಹೋಗೋದಾದ್ರೆ, ಸಂಪುಟ ಸರ್ಜರಿ ಫಿಕ್ಸ್ ಆದಂತಹ ಸಂದರ್ಭದಲ್ಲಿ ನವೆಂಬರ್ ಕ್ರಾಂತಿ ಕಹಳೆಯ ಬೆನ್ನಲ್ಲೇ ಕಾಂಗ್ರೆಸ್ನಲ್ಲಿ ಮಹತ್ವದ ಬೆಳವಣಿಗೆಗಳು ನಡೀತಾ ಇದೆ. ಈಗಾಗಲೇ ಆಗ್ತಾ ಇರುವ ಬೆಳವಣಿಗೆಗಳನ್ನ ಎಲ್ಲರೂ ಕೂಡ ನೋಡ್ತಾ ಇದ್ದೀವಿ. ಇನ್ನು ದೆಹಲಿ ಮಟ್ಟದಲ್ಲಿ ಸಂಪುಟ ಸರ್ಜರಿಯ ಕಸರತ್ತು ಬಹಳ ಜೋರಾಗಿ ನಡೀತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಯಾರಿಗೆ ಈ ಸಲ ಅವಕಾಶ ಸಿಗುತ್ತೆ, ಯಾರಿಗೆ ಕೋಕ್ ಸಿಗುತ್ತೆ ಅನ್ನುವ ಕುತೂಹಲ. ರಾಜ್ಯ ಸಚಿವ ಸಂಪುಟ ಪುನಾರಚನೆಯಾಗುವುದು ಈಗಾಗಲೇ ಬಹುತೇಕ ಫಿಕ್ಸ್ ಆದ ಹಾಗಾಗಿದೆ. ಪ್ರಮುಖವಾಗಿ ಈಗಾಗಲೇ ಸಿದ್ದರಾಮಯ್ಯ ಅವರು ಕೂಡ ಈ ವಿಚಾರದ ಬಗ್ಗೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ಟರೆ ಖಂಡಿತ ಸಂಪುಟ ಪುನಾರಚನೆ 2.5 ವರ್ಷ ಆದ ಬಳಿಕ ಮಾಡೋಣ ಅಂತ ಕೂಡ ಹೇಳಿದ್ದಾರೆ. ಇಂತಹ ಸಂದರ್ಭದಲ್ಲಿ ನ್ಯೂಸ್ 18 ಕನ್ನಡಕ್ಕೆ ದೆಹಲಿಯಿಂದ ಎಐಸಿಸಿ ಮೂಲಗಳು ಖಚಿತ ಮಾಹಿತಿಯನ್ನ ನೀಡಿವೆ. ಸಂಪುಟ ಪುನಾರಚನೆ ಫಿಕ್ಸ್ ಅನ್ನೋದನ್ನ ಕೂಡ ಹೇಳಿದೆ. ನವೆಂಬರ್ 15ರಂದು ಸಿಎಂ ಸಿದ್ದರಾಮಯ್ಯ ಅವರು ದೆಹಲಿಗೆ ತೆರಳಲಿದ್ದಾರೆ. ದೆಹಲಿಗೆ ತೆರಳಿ ಅಲ್ಲಿ ಹೈಕಮಾಂಡ್ ಅವರನ್ನ ಭೇಟಿ ಮಾಡಲಿದ್ದಾರೆ. 3 ದಿನಗಳ ಕಾಲ ಮುಖ್ಯಮಂತ್ರಿಗಳಾಗಿರುವ ಸಿದ್ದರಾಮಯ್ಯ ಅವರು ದೆಹಲಿಯಲ್ಲೇ ಬೀಡು ಬಿಡಲಿದ್ದಾರೆ. ಅಲ್ಲೇ ಇರ್ತಾರೆ 3 ದಿನಗಳ ಕಾಲ. ನಾಯಕರುಗಳನ್ನ ಭೇಟಿ ಮಾಡಲಿದ್ದಾರೆ. ಹೈಕಮಾಂಡ್ ಜೊತೆ ಚರ್ಚೆಯನ್ನ ಮಾಡಿ ಸಿಎಂ ಸಿದ್ದರಾಮಯ್ಯ ಅವರು ಒಂದು ನಿರ್ಧಾರವನ್ನ ಕೈಗೊಳ್ಳಲಿದ್ದಾರೆ. ಹೈಕಮಾಂಡ್ ಈಗ ಗ್ರೀನ್ ಸಿಗ್ನಲ್ ಕೊಡೋದಷ್ಟೇ ಬಾಕಿ ಇರುವಂತದ್ದು. ಈ ಹಿಂದೆ ಹೈಕಮಾಂಡ್ ಹೇಳಿತ್ತು ನೀವು ಸಂಪುಟ ಪುನಾರಚನೆ ಮಾಡಿ ಅಂತ. ಆಗ ಸಿದ್ದರಾಮಯ್ಯ ಅವರೇ ಹೇಳ್ಕೊಂಡಿದ್ರು 2.5 ವರ್ಷ ಆಗ್ಲಿ, ಆನಂತರ ಸಂಪುಟ ಪುನಾರಚನೆ ಮಾಡೋಣ ಅಂತ ಹೇಳಿ. ಈಗ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ನೀಡಬೇಕಾಗಿದೆ. 10 ರಿಂದ 12 ಮಂದಿ ಹಾಲಿ ಸಚಿವರಿಗೆ ಖೋಕ್ ಕೊಡುವ ಬಗ್ಗೆ ಗಂಭೀರವಾದಂತಹ ಚರ್ಚೆಯನ್ನ ಕೂಡ ಮಾಡಲಾಗುತ್ತೆ. ಈಗಾಗಲೇ ಹೈಕಮಾಂಡ್ ಆಲ್ರೆಡಿ ಒಂದು ರಿಪೋರ್ಟ್ ಅನ್ನು ಕೂಡ ಸಿದ್ಧಪಡಿಸಿಕೊಂಡಿದೆ. ಆಲ್ರೆಡಿ ಇಲ್ಲಿನ ರಿಪೋರ್ಟ್ ಅನ್ನು ತರಿಸಿಕೊಂಡಿದೆ ಹೈಕಮಾಂಡ್. ಯಾರು ಯಾವ ರೀತಿಯಾಗಿ ಕೆಲಸ ಮಾಡಿದ್ದಾರೆ, ಜನರ ಜೊತೆ ಸಂಪರ್ಕ ಯಾವ ರೀತಿಯಾಗಿದೆ, ಸಂಘಟನೆ ಯಾವ ರೀತಿಯಾಗಿ ಮಾಡಿದ್ದಾರೆ, ವಾದ ವಿವಾದಗಳು ಅಥವಾ ಅವರಲ್ಲಿ ಇರುವಂತಹ ವಿವಾದಗಳು ಯಾರಾದ್ರೂ ಮೈ ಮೇಲೆ ಎಳ್ಕೊಂಡಿದ್ದಾರಾ, ಇವೆಲ್ಲದರ ಬಗ್ಗೆ ಕೂಡ ಒಂದು ರಿಪೋರ್ಟ್ ಅನ್ನು ಆಲ್ರೆಡಿ ಪಡ್ಕೊಂಡಿದೆ ಹೈಕಮಾಂಡ್. ಕಳಪೆ ಸಾಧನೆ ಮಾಡಿರುವ ಸಚಿವರಿಗೆ ಕತ್ತರಿ ಬೀಳೋದು ಈ ಸಲ ಪಕ್ಕಾ ಅಂತಾನೆ ಹೇಳಲಾಗುತ್ತೆ. ಅದೇ ಕಾರಣಕ್ಕಾಗಿ ಅನೇಕ ಸಚಿವರುಗಳಿಗೆ ಇದೀಗ ಒಂದು ರೀತಿಯ ಲಬ್ ಡಬ್ ಡವ ಢವ ಅನ್ನುವಂತಹ ರೀತಿಯಾಗಿ ಆಗಿದೆ. ಹಾಗಾದ್ರೆ ಯಾರಿಗೆಲ್ಲ ಕೋಕ್ ಕೊಡುವಂತಹ ಸಾಧ್ಯತೆಗಳು ಇದೆ ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ, ಈಗಾಗಲೇ ನಾವು ತೋರಿಸ್ತಾ ಇದ್ವಿ ಉನ್ನತ ಶಿಕ್ಷಣ ಸಚಿವರಾಗಿರುವ ಡಾಕ್ಟರ್ ಎಂಸಿ ಸುಧಾಕರ್ ಅವರ ಹೆಸರು ಕೂಡ ಇಲ್ಲಿ ಕೇಳಿ ಬರ್ತಾ ಇದೆ. ಅದೇ ರೀತಿಯಾಗಿ ನಗರಾಭಿವೃದ್ಧಿ ಸಚಿವರಾಗಿರುವ ಭೈರತಿ ಸುರೇಶ್ ಅವರ ಹೆಸರು ಕೂಡ ಕೇಳ್ತಾ ಇದೆ. ಪೌರಾಡಳಿತ ಸಚಿವರಾಗಿರುವ ರಹೀಂ ಖಾನ್ ಅವರ ಹೆಸರು ಕೇಳಿ ಬರ್ತಾ ಇದೆ. ಈಗಾಗಲೇ ಕೆಲವರ ಹೆಸರು ಇದರಲ್ಲಿ ಒಂದು ಕೆಲಸ ಮಾಡಿಲ್ಲ ಅನ್ನೋದಾದ್ರೆ, ಇನ್ನು ಕೆಲವೊಂದಷ್ಟು ವಿವಾದಕ್ಕೆ ಕೂಡ ಅವರು ಗುರಿಯಾಗಿದ್ದಾರೆ. ಅಂತವರ ಹೆಸರು ಕೂಡ ಕೇಳಿ ಬರ್ತಾ ಇರುವಂತದ್ದು. ಸಕ್ಕರೆ ಸಚಿವರಾಗಿರುವ ಶಿವಾನಂದ ಪಾಟೀಲ್ ಅವರಿಗೆ ಕೋಕ್ ಕೊಡುವಂತಹ ಸಾಧ್ಯತೆ ಇದೆ. ಸಾಂಖ್ಯಿಕ ಹಾಗೆಯೇ ಯೋಜನೆಯ ಸಚಿವರಾಗಿರುವಂತಹ ಡಿ ಸುಧಾಕರ್ ಅವರನ್ನ ಸಂಪುಟದಿಂದ ಕೈ ಬಿಡುವಂತಹ ಸಾಧ್ಯತೆಗಳಿದೆ. ಅದೇ ರೀತಿಯಾಗಿ ವಸತಿ ಸಚಿವರಾಗಿರುವ ಜಮೀರ್ ಅಹಮದ್ ಖಾನ್ ಅವರನ್ನು ಕೂಡ ಸಂಪುಟದಿಂದ ಕೈ ಬಿಡುವಂತಹ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಈ ಸಲ ಅವರು ಇವರು ಅಂತ ಅಲ್ಲ, ಹಿರಿಯ ಸಚಿವರಿಗೆ ಈ ಸಲ ಕೋಕ್ ಕೊಡುವಂತಹ ಸಾಧ್ಯತೆಗಳು ಬಹಳ ಕಾಣಿಸ್ತಾ ಇದೆ. ಅಬಕಾರಿ ಸಚಿವರಾಗಿರುವಂತಹ RB ತಿಮ್ಮಾಪುರ ಅವರನ್ನ ಕೈ ಬಿಡುವಂತಹ ಸಾಧ್ಯತೆ ಇದೆ. ಆಹಾರ ಸಚಿವರಾಗಿರುವ KH ಮುನಿಯಪ್ಪ ಅವರನ್ನ ಸಂಪುಟದಿಂದ ಹೊರಗಿಡುವಂತಹ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆಯಾಗಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನು ಕೂಡ ಸಂಪುಟದಿಂದ ಹೊರಗಿಡುವಂತಹ ಸಾಧ್ಯತೆಗಳು ಕಾಣಿಸ್ತಾ ಇರೋದನ್ನ ನಾವು ಗಮನಿಸಬಹುದು. ಹಾಗಾದ್ರೆ ಹೊಸ ಸಂಪುಟ ಯಾವ ರೀತಿಯಾಗಿ ಇರಲಿದೆ, ಯಾರ್ಯಾರನ್ನ ಸೇರಿಸುವಂತಹ ಸಾಧ್ಯತೆಗಳಿದೆ, ಮಾನದಂಡಗಳು ಏನೇನು ಅಂತ ನೋಡ್ತಾ ಹೋಗೋದಾದ್ರೆ, ಹೇಗಿರಲಿದೆ ಹೊಸ ಸಂಪುಟ ಅನ್ನೋದನ್ನ ನೋಡೋಣ. ರಾಹುಲ್ ಗಾಂಧಿ ನಿರ್ದೇಶನದಂತೆ ಸಾಮಾಜಿಕ ಸಮೀಕರಣದ ಆಧಾರದಲ್ಲಿ ಈ ಸಲ ಆಯ್ಕೆ ಮಾಡಲಾಗುತ್ತೆ. ಎಲ್ಲವನ್ನ ಕೂಡ ಇಲ್ಲಿ ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಒಂದ್ ಕಡೆ ಸಮುದಾಯ ಆಗಿರ್ಬೋದು, ಪ್ರಾದೇಶಿಕತೆ ಆಗಿರ್ಬೋದು, ಅಥವಾ ಬೇರೆ ಬೇರೆ ಲೆಕ್ಕಾಚಾರಗಳನ್ನ ಇಟ್ಟುಕೊಂಡು ಈ ಸಲ ಒಂದು ಸಾಮಾಜಿಕ ಸಮೀಕರಣವನ್ನ ಮಾಡಿ ಹೊಸ ಮುಖಗಳಿಗೆ
ಯುವಕರಿಗೆ ಮಹಿಳೆಗೆ ಆದ್ಯತೆಯನ್ನ ಕೊಡುವಂತಹ ಸಾಧ್ಯತೆಗಳಿದೆ. ಇಲ್ಲಿವರೆಗೂ ನಾವು ಗಮನಿಸ್ತಾ ಹೋದರೆ ಯಾವುದೇ ಸಚಿವ ಸಂಪುಟದಲ್ಲೂ ಕೂಡ ಕೇವಲ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಮಾತ್ರ ಒಬ್ಬ ಮಹಿಳೆಗೆ ಸಚಿವ ಸ್ಥಾನ ಕೊಟ್ಟರೆ ಅದನ್ನ ಹೊರತುಪಡಿಸಿ ಮಹಿಳೆಯರಿಗೆ ಸಿಗೋದು ಬಹಳ ಕಡಿಮೆ. ಈ ಸಲ ಯುವಕರ ಆಗಿರಬಹುದು ಅಥವಾ ಮಹಿಳೆಯರಿಗೂ ಕೂಡ ಆದ್ಯತೆ ಕೊಡಬೇಕು ಅನ್ನುವಂತಹ ಲೆಕ್ಕಾಚಾರಗಳು, ಜಾತಿವಾರು ಪ್ರಾತಿನಿಧ್ಯವನ್ನ ಕಲ್ಪಿಸೋದಿಕ್ಕೂ ಕೂಡ ಇಲ್ಲಿ ಲೆಕ್ಕಾಚಾರಗಳು ನಡೆದಿದೆ. ಯಾವೊಂದು ಕಡೆ ಈಗಾಗಲೇ ಆ ರೀತಿಯ ದೊಡ್ಡ ಮಟ್ಟದ ಕೂಗು ಕೂಡ ಕೇಳಿ ಬರ್ತಾ ಇದೆ. ನಮ್ಮ ಸಮುದಾಯಕ್ಕೆ ಸಿಗ್ತಾ ಇಲ್ಲ, ನಮ್ಮ ಸಮುದಾಯವನ್ನು ಈಗಾಗಲೇ ಹೊರಗಿಟ್ಟಿದ್ದೀರಿ, ಅವರನ್ನ ಆಲ್ರೆಡಿ ಸಂಪುಟದಿಂದ ವಜಾ ಮಾಡಿದ್ದೀರಿ ಎನ್ನುವಂತಹ ಮಾತುಗಳ ನಡುವೆ ಇದೀಗ ಜಾತಿವಾರು ಪ್ರಾತಿನಿಧ್ಯದ ಜೊತೆಗೂ ಕೂಡ ಈ ಒಂದು ಸಚಿವ ಸಂಪುಟವನ್ನ ಹೊಸದಾಗಿ ಪುನಾರಚನೆ ಮಾಡುವ ಸಾಧ್ಯತೆ ಇದೆ. 2028ರ ವಿಧಾನಸಭೆ ಚುನಾವಣೆಯನ್ನ ಗೆಲ್ಲುವ ನಿಟ್ಟಿನಲ್ಲಿ ಸಂಪುಟ ರಚನೆಯನ್ನ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ. ಈ ಹಿಂದೆ ಕೂಡ ಸಚಿವ ಸಂಪುಟವನ್ನ ಪುನಾರಚನೆ ಮಾಡುವಂತಹ ಸಂದರ್ಭದಲ್ಲಿ ಒಬ್ಬ ಸಚಿವರುಗಳೇ ಆಲ್ರೆಡಿ ಕಾಂಗ್ರೆಸ್ ಪಕ್ಷವನ್ನ ಬಿಟ್ಟಿದ್ದನ್ನು ಕೂಡ ನಾವಿಲ್ಲಿ ಗಮನಿಸಬಹುದು. ಸೊ ಸಂಪುಟ ಪುನಾರಚನೆ ಮಾತ್ರ ಅಲ್ಲ, ಪಕ್ಷ ಸಂಘಟನೆಯಲ್ಲೂ ಕೂಡ ಬದಲಾವಣೆ ತರುವಂತಹ ಸಾಧ್ಯತೆಗಳು ಈ ಸಲ ಕಾಣಿಸ್ತಾ ಇದೆ. ಇನ್ನು ಪಿಸಿಸಿ ಅಧಿಕಾರ ಹಂಚಿಕೆಯಲ್ಲಿ ಮಹತ್ವದ ಬದಲಾವಣೆಯ ಸುಳಿವನ್ನ ಕೂಡ ಈಗಾಗಲೇ ನೀಡಲಾಗಿರುವಂತದ್ದು. ಹಾಗಾದ್ರೆ ಯಾರಿಗೆ ಸಿಗುತ್ತೆ, ಯಾವ ರೀತಿಯಾಗಿ ಬದಲಾವಣೆ ಆಗುತ್ತೆ ಅನ್ನುವಂತಹ ಕುತೂಹಲ ಅಂತೂ ಎಲ್ಲರಲ್ಲೂ ಕೂಡ ಇದೆ. ಈ ಹಿನ್ನೆಲೆಯಲ್ಲಿ ನ್ಯೂಸ್ 18 ಕನ್ನಡಕ್ಕೆ ದೆಹಲಿಯಿಂದ ಕಾಂಗ್ರೆಸ್ನ ಉನ್ನತ ಮೂಲಗಳು ಖಚಿತ ಮಾಹಿತಿಯನ್ನ ನೀಡಿದೆ. ಈ ಸಲ ಸಂಪುಟ ಪುನಾರಚನೆಯ ಜೊತೆಗೆ ಪಿಸಿಸಿಯಲ್ಲೂ ಕೂಡ ಒಂದಷ್ಟು ಬದಲಾವಣೆಗಳು ಆಗುವಂತಹ ಎಲ್ಲಾ ಸಾಧ್ಯತೆಗಳು ಇದೆ ಅಂತ ಹೇಳಿ. ಹಾಗಾದ್ರೆ ಈಗಿರುವಂತಹ ಕುತೂಹಲ, ಸಂಪುಟಕ್ಕೆ ಯಾರಿಗೆ ಅವಕಾಶ ಸಿಗಬಹುದು, ಯಾರಿಗೆ ಲಕ್ ಖುಲಾಯಿಸಬಹುದು ಅನ್ನೋದನ್ನ ನಾವು ನೋಡ್ತಾ ಹೋಗೋದಾದ್ರೆ ಅಥಣಿ ಶಾಸಕರಾಗಿರುವಂತಹ ಲಕ್ಷ್ಮಣ್ ಸವದಿ ಅವರಿಗೆ ಈ ಸಲ ಸಂಪುಟದಲ್ಲಿ ಅವಕಾಶ ಸಿಗುವಂತಹ ಸಾಧ್ಯತೆ ಇದೆ. ಹಿರಿಯ ಶಾಸಕರ ಜೊತೆಗೆ ಬಿಜೆಪಿಯಿಂದ ಕಾಂಗ್ರೆಸ್ಗೆ ಬಂದು ಗೆಲುವನ್ನ ಸಾಧಿಸಿರುವಂತಹ ಅಥಣಿ ಶಾಸಕರಾಗಿರುವಂತಹ ಲಕ್ಷ್ಮಣ್ ಸವದಿ ಅವರಿಗೆ ಅವಕಾಶ ಸಿಗುವಂತಹ ಸಾಧ್ಯತೆ. ಈಗಾಗಲೇ ಸ್ಪೀಕರ್ ಆಗಿ ಕಾರ್ಯನಿರ್ವಹಿಸಿದಂತಹ ಯುಟಿ ಖಾದರ್ ಅವರಿಗೂ ಕೂಡ ಈ ಸಲ ಸಚಿವ ಸ್ಥಾನ ಸಿಗುವಂತಹ ಸಾಧ್ಯತೆಗಳಿದೆ. ಅದೇ ರೀತಿಯಾಗಿ ನರಸಿಂಹರಾಜ ಶಾಸಕರಾಗಿರುವಂತಹ ತನ್ವೀರ್ ಸೇಠ್ ಅವರನ್ನ ಈ ಸಲ ಸಂಪುಟಕ್ಕೆ ಸೇರ್ಪಡೆಗೊಳಿಸುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ. ಅದೇ ರೀತಿಯಾಗಿ ಕೆಜಿಎಫ್ ಶಾಸಕಿ ರೂಪಾ ಶಶಿಧರ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಮತ್ತೊಂದು ಕಡೆ ಈಗಾಗಲೇ ಕೆಎಚ್ ಮುನಿಯಪ್ಪ ಅವರನ್ನ ಸಚಿವ ಸ್ಥಾನ ತ್ಯಜಿಸ್ತೀನಿ ಅನ್ನುವಂತಹ ವಿಚಾರವನ್ನ ಕೂಡ ಹೇಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಬಳ್ಳಾರಿ ಗ್ರಾಮಾಂತರ ಶಾಸಕರಾಗಿರುವಂತಹ ಬಿ ನಾಗೇಂದ್ರ ಆಲ್ರೆಡಿ ಅವರನ್ನ ಒಂದ್ಸಲ ಈಗಾಗಲೇ ಹೊರಗಿಟ್ಟಿದ್ದನ್ನು ಗಮನಿಸಬಹುದು. ಆ ಸ್ಥಾನಕ್ಕೆ ಇದೀಗ ಮತ್ತೆ ಅವರನ್ನೇ ಸೇರ್ಪಡೆಗೊಳಿಸುವಂತಹ ಸಾಧ್ಯತೆಗಳನ್ನು ಕೂಡ ನಾವಿಲ್ಲಿ ಗಮನಿಸಬಹುದು. ಹಾಗಾಗಿ ಒಂದಷ್ಟು ಜನರಿಗೆ ಈಗ ಲಕ್ ಖುಲಾಯಿಸುವಂತಹ ಸಾಧ್ಯತೆಗಳು ಕೂಡ ಇದೆ. ಹಾಗಾದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಚಿವರಾಗಿರುವಂತಹ ಸತೀಶ್ ಜಾರಕಿಹೊಳಿ ಅವರು ಏನ್ ಹೇಳಿದ್ದಾರೆ, ಹಾಗೇನೆ ದಿನೇಶ್ ಗುಂಡೂರಾವ್ ಅವರು ಯಾವ ರೀತಿಯ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಿದ್ದಾರೆ ನೋಡೋಣ. ವಿಶೇಷ ಏನಿದ್ರೆ ಏನಿಲ್ಲ, ತುಮಕೂರಲ್ಲಿ ಶಾಸಕರು ಮಾಜಿ ಮಂತ್ರಿ ಮನೆಗೆ ಹೋಗೋದು ವಿಶೇಷ ಏನಿಲ್ಲ, ಹೋಗಿರ್ಬೋದು, ಹೋಗ್ತಾ ಇರ್ಬೋದು. ಸೊ ಅದಕ್ಕೆ ಅಂಥದ್ದೇನು ವಿಶೇಷ ಅಂತ ಹೇಳೋದಿಲ್ಲ. ಎಲ್ಲರೂ ಯಾರ ಶಾಸಕರ ಮನೆಗೆ ಸ್ವಾಭಾವಿಕ ಊಟಕ್ಕೆ ಹೋಗ್ತಾರೆ ಅಥವಾ ಮುಂಚೆನೇ ಹೋಗ್ತಾರೆ, ಫಂಕ್ಷನ್ಗಿಂತ ಮುಂಚೆ. ನಾವು ಹೋಗುವಂಥ ಅಲ್ಲಿ ಪ್ರಶ್ನೆ ಉದ್ಭವ ಆಗೋಲ್ಲ, ಅಲ್ಲಿ ನಮ್ಮ ಕಾರ್ಯಕ್ರಮ ಇಲ್ಲ, ಯಾವುದೂ ಇಲ್ಲ. ಅದು ನಡೆಯಾದ ಪದೇ ಪದೇ ದಿವಸ ಅದನ್ನೇ ಕೇಳೋದ್ರಿಂದ ಅದೇನು ಪರಿಹಾರ ಆಗೋಲ್ಲ, ಅದು ಲಾಜಿಕ್ ಎಂಡು ಹೋಗೋಲ್ಲ. ಈಗ ನಾವೇನು ಹೇಳ್ಬೇಕು ಹೇಳಿ, ಅದ್ರ ಬಗ್ಗೆ ಉತ್ತರ ನಾನೇನು ಹೇಳಬೇಕು, ಒಬ್ಬ ಮಂತ್ರಿಯಾಗಿ ಹೇಳಿ. ನಮ್ಮ ಕೈಯಲ್ಲಿಲ್ಲ, ಅದು ಪದೇ ಪದೇ ನಾವು ಹೇಳಿದ್ದೀವಿ. ನೀವು ಅದನ್ನೇ ಕೇಳಿದ್ರೆ ಅದಕ್ಕೆ ಉತ್ತರನೂ ಇಲ್ಲ, ಪ್ರಶ್ನೆ ಎರಡೂ ಇಲ್ಲ ಆಗ್ತದೆ. ಸೊ ನೀವು ಯಾರು ರೈಟ್ ಪರ್ಸನ್ ಕೇಳಿದ್ರೆ ಅದು ಸರಿಯಾಗಿ ಉತ್ತರ ಅವ್ರು ಹೇಳ್ಬೋದು. ಈಗ ನಮ್ಮ ವ್ಯಾಪ್ತಿಗೆ ಎಷ್ಟಿದೆ ಅಷ್ಟು ಈಗ ಹೇಳಿದ್ರಿ, ರಾಜಣ್ಣ ಅವರ ಮನೆಗೆ ಊಟಕ್ಕೆ ಹೋಗೋದು ಅದನ್ನು ಹೇಳ್ಬೋದು. ಈಗ ರಾಜಣ್ಣ ಅವರು ಸೇರಿಸ್ಬಿಡ್ಬಿಡೋದು ನಮ್ಮ ವ್ಯಾಪ್ತಿಗೆ ಸಂಬಂಧಪಟ್ಟ ವಿಷಯ ಅಲ್ಲ ಅಂತ ಸುಮಾರು ಸರಿ ನಾವು ಸ್ಪಷ್ಟನೆ ಕೊಟ್ಟಿದ್ದೀವಿ. ಚರ್ಚೆ ಪ್ರಶ್ನೆನೇ ಬರೋದಿಲ್ಲ. ಮುಖ್ಯಮಂತ್ರಿಗಳು ಇದ್ದಾರೆ, ಮತ್ತೆ ಮುಖ್ಯಮಂತ್ರಿ ಅವರು ಇದ್ದಾಗ ಇನ್ನೊಬ್ಬರು ಮುಖ್ಯಮಂತ್ರಿ ಮಾಡತಕ್ಕಂಥ ಪ್ರಶ್ನೆನೇ ಬರೋದಿಲ್ಲ. ನವೆಂಬರ್ ಕ್ರಾಂತಿ, ಡಿಸೆಂಬರ್ ಕ್ರಾಂತಿ, ಯಾವ ಕ್ರಾಂತಿನೂ ಇಲ್ಲಪ್ಪ. ಯಾವ ಕ್ರಾಂತಿನೂ ಇಲ್ಲ, ಯಾವ ಕ್ರಾಂತಿ ಆಗೋದೂ ಇಲ್ಲ, ಯಾವ ಕ್ರಾಂತಿನೂ ಆಗೋದಿಲ್ಲ. ಯಾವುದೋ ನೋಡಿ, ಯಾರೋ ಒಬ್ರಿಬ್ಬರು ಮಾತಾಡ್ತಕ್ಕಂಥದ್ದಕ್ಕೆ ನಾವು ಇಷ್ಟು ದೊಡ್ಡ ಇಶ್ಯೂಸ್ ಮಾಡುವಂತ ಅವಶ್ಯಕತೆ ಇಲ್ಲ, ಆಯ್ತಾ. ಬಹುತೇಕ ನಮ್ಮಲ್ಲಿ 95% ಕಾಂಗ್ರೆಸ್ ಇರುವಂತ ಶಾಸಕರೇ ಇರ್ಬೋದು, ನಾವೆಲ್ಲರೂ ಇರ್ಬೋದು. ನಾವು ಹೈಕಮಾಂಡ್ ಏನ್ ತೀರ್ಮಾನ ಮಾಡುತ್ತೆ ನಾವೆಲ್ಲರೂ ಭದ್ರಾಗಿರ್ತೀವಿ. ನಾಳೆ ನನ್ನನ್ನು ತೆಗಿಬೇಕು ಅಂತ ಹೇಳಿದ್ರೆ ಮಂತ್ರಿ ಸ್ಥಾನದಿಂದ ನಾವು ಹೋಗ್ತೀವಿ, ಇರಿ ಅಂತ ಹೇಳಿದ್ರೆ ಇರ್ತೀವಿ, ಇನ್ನೊಬ್ಬರಿಗೆ ಮಾಡ್ಬೇಕಂತ ಮಾಡ್ತಾರೆ. ಅದೇನೇ ಇದ್ರೂ ಕೂಡ ಅದು ತೀರ್ಮಾನ ಆಗಬೇಕು, ಕೂತ್ಕೊಂಡು ಚರ್ಚೆ ಮಾಡಿ. ಆದ್ರೆ ಈಗ ಈ ಚರ್ಚೆ ಏನಿದಲ್ಲ, ಇದು ಮಾಡತಕ್ಕಂಥ ಸಂದರ್ಭನೇ ಇಲ್ಲ. ಯಾಕಂತ ಹೇಳಿದ್ರೆ ಮುಖ್ಯಮಂತ್ರಿಯವರು ಇದ್ದಾರೆ, ಮುಖ್ಯಮಂತ್ರಿಯವರು ಇದ್ದಾಗ ಈ ಪ್ರಶ್ನೆ ಚರ್ಚೆ ಆಗಲೇಬಾರದು.